ಬಾಗಲಕೋಟೆಯಲ್ಲಿ ಕುರಿಗಾಹಿಯ ಭೀಕರ ಕೊಲೆ ಹಿನ್ನೆಲೆ ಕುರಿಗಾಹಿಗಳಿಗೆ ಶುರುವಾಯಿತು ಬಂದೂಕು ತರಬೇತಿ. ಬಾಗಲಕೋಟೆಯಲ್ಲಿ ರಾಜ್ಯದಲ್ಲೇ ಮೊದಲ ಪ್ರಯೋಗ ಇದು. ಮೊದಲ ಹಂತದಲ್ಲಿ 200 ಕುರಿಗಾಹಿಗಳ ತರಬೇತಿಗೆ ಸಕಲ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬಂದೂಕು ತರಬೇತಿಗೆ ಈಗಾಗಲೇ 68 ಕುರಿಗಾಯಿಗಳಿಂದ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಬಂದೂಕು ತರಬೇತಿ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಮಾರು 68 ಕುರಿಗಾಯಿಗಳು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಏಪ್ರಿಲ್ 7ರಿಂದ 13ರವರೆಗೆ ಕುರಿಗಾಯಿಗಳಿಗೆ ಬಂದೂಕು ತರಬೇತಿಯನ್ನ ನೀಡಲಾಗುತ್ತೆ. ಅದಕ್ಕೆ ಅಂತ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ತರಬೇತಿ ಬಳಿಕ ಬಂದೂಕು ಖರೀದಿ ಮಾಡಬೇಕಾಗಿರುವಂತ ಕುರಿಗಾಯಿಗಳು ಸಬ್ಸಿಡಿ ದರದಲ್ಲಿ ಬಂದೂಕು ಒದಗಿಸುವಂತೆ ಸಿಎಂಗೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಸಬ್ಸಿಡಿ ದರದಲ್ಲಿ ನಮಗೆ ಬಂದೂಕು ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನೋಡಿ, ಬಾಗಲಕೋಟೆಯಲ್ಲಿ ಕುರಿಗಾಹಿಯ ಭೀಕರ ಕೊಲೆಗೇನಾಯ್ತು, ಅದಾದ ಮೇಲೆ ಇದೀಗ ಕುರಿಗಾಹಿಗಳ ಭದ್ರತೆ ಬಹಳ ಮುಖ್ಯ ಆಗತ್ತೆ ಅಲ್ವಾ, ಅವರಿಗೆ ಅಂತ ಒಂದು ಭದ್ರತೆ ಬೇಕು. ಸೊ ಹಾಗಾಗಿ ಅವರ ಆತ್ಮರಕ್ಷಣೆಗಾಗಿ ಅವ್ರಿಗೇನು ವ್ಯವಸ್ಥೆಯನ್ನ ಮಾಡಬೇಕು ಆ ವ್ಯವಸ್ಥೆಯನ್ನ ಮಾಡ್ಲಾಗ್ತಾ ಇದೆ. ಬಂದೂಕು ತರಬೇತಿಯನ್ನ ವಿಶೇಷವಾಗಿ ನೀಡಲಾಗ್ತಾ ಇದೆ. ಇದು ಬಾಗಲಕೋಟೆಯಲ್ಲಿ ರಾಜ್ಯದಲ್ಲೇನೆ ಇದೊಂದು ಮೊದಲ ಪ್ರಯೋಗ ಕೂಡ ಆಗ್ತಾ ಇರೋದು. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮೊದಲ ಹಂತದಲ್ಲಿ 200 ಕುರಿಗಾಯಿಗಳ ತರಬೇತಿಗೆ ಅಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಈ ಬಂದೂಕು ತರಬೇತಿಗೆ ಅಂತ ಈಗಾಗಲೇ ಅರ್ಜಿಯನ್ನೆಲ್ಲ ಸಲ್ಲಿಕೆ ಮಾಡಲಾಗ್ತಿತ್ತು. ಸುಮಾರು 68 ಕುರಿಗಾಯಿಗಳಿಂದ ಈಗ ಅರ್ಜಿಯನ್ನ ಸಲ್ಲಿಕೆ ಕೂಡ ಮಾಡಲಾಗಿದೆ. ಸೊ ಪ್ರಮುಖವಾಗಿ ಏಪ್ರಿಲ್ 7ರಿಂದ 13ರವರೆಗೆ ಕುರಿಗಾಯಿಗಳಿಗೆ ಬಂದೂಕು ತರಬೇತಿಯನ್ನು ಕೂಡ ನೀಡಲಾಗುತ್ತೆ. ಇದೇ ಪ್ರಥಮ ಬಾರಿಗೆ ಕುರಿಗಾಯಿಗಳ ಒಂದು ಸಂರಕ್ಷಣೆಗೋಸ್ಕರವಾಗಿ ಅಂದ್ರೆ ಕುರಿ ಕಳ್ಳತನಗಳ ಜಾಸ್ತಿ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಕುರಿಗಾಯಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣಗಳ ಕೂಡ ಜಾಸ್ತಿ ಆಗಿರುವ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕುರಿಗಾಯಿಗಳ ಒಂದು ರಕ್ಷಣೆಗಾಗಿ ಕುರಿಗಾಯಿಗಳ ಒಂದು ಸಂಬಂಧಪಟ್ಟಂತೆ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಅವರು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕುರಿಗಾಯಿಗಳಿಗೆ ಬಂದೂಕು ತರಬೇತಿಯನ್ನ ಪ್ರಾರಂಭ ಮಾಡಲಿಕ್ಕೆ ಕೂಡ ಮುಂದಾಗಿರುವಂತದ್ದು. ನಾನು ಪೊಲೀಸ್ ವರಿಷ್ಠಾಧಿಕಾರಿ ಜೊತೆ ಇದ್ದೀನಿ ಸರ್. ಈಗ ರಾಜ್ಯದಲ್ಲಿ ಕುರಿಗಾಯಿಗಳ ಮೇಲೆ ಸಾಕಷ್ಟು ಮಾರಣಾಂತಿಕ ಹಲ್ಲೆಗಳಾಗಿತ್ತು. ಸದ್ಯ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಒಂದು ಕುರಿಗಾಯಿಗಳ ಮೇಲೆ ಒಂದು ಕೊಲೆ ಕೂಡ ಆಗಿತ್ತು. ಅದಾದ ಬಳಿಕ ತಾವು ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿಯಾಗಿ ಒಂದು ಬಂದೂಕು ತರಬೇತಿಯನ್ನ ಕುರಿಗಾಯಿಗಳಿಗೆ ನೀಡಬೇಕನ್ನುವಂಥದ್ದು. ಏಪ್ರಿಲ್ 7ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೆ ವಿಶೇಷ ಶಿಬಿರವನ್ನ ಕುರಿಗಾಯಿಗಳು ಇದ್ದಾರೆ, ಏನು ಶಫಾಟ್ ಇದ್ದಾರೆ, ಅವರಿಗೆ ನಾವು ಬಂದೂಕು ತರಬೇತಿಯನ್ನ ಕೊಡ್ತಾ ಇದೀವಿ. ಸೊ ಅದರ ನಂತರ ಅವರಿಗೆ ಒಂದು ಲೈಸೆನ್ಸ್, ಆರ್ಮ್ಸ್ ಲೈಸೆನ್ಸ್ ಅನ್ನು ಕೂಡ ಮಾಡಿಕೊಡ ಸರಳ ರೀತಿಯಲ್ಲಿ ಆರ್ಮ್ಸ್ ಲೈಸೆನ್ಸ್ ಅನ್ನು ಮಾಡಿಕೊಡ್ತಕ್ಕಂಥದ್ದು ಜಿಲ್ಲಾಡಳಿತ ಜೊತೆ ನಾವು ಆಲ್ರೆಡಿ ಮಾತಾಡಿದೀವಿ. ಸೊ ಇದರಲ್ಲಿ 6 ದಿವಸದವರೆಗೆ ಟ್ರೈನಿಂಗ್ ಇರುತ್ತೆ. ಅವರಿಗೆ 6 ದಿವಸದವರೆಗೆ ಟ್ರೈನಿಂಗ್ ಬದಲು ಆರ್ಮ್ಸ್ ಬಗ್ಗೆ ನಾವು ಇಂಟ್ರೊಡಕ್ಷನ್ ಅನ್ನ ಕೊಡ್ತೀವಿ. ಆರ್ಮ್ಸ್ ಅನ್ನ ಯಾವ ತರ ತಾವು ಹ್ಯಾಂಡಲ್ ಮಾಡಬೇಕು, ಮತ್ತೆ ಅದ್ರದ್ದು ಸೇಫ್ಟಿ ಏನಿರುತ್ತೆ, ಮತ್ತೆ ಯಾವ ರೀತಿಯಿಂದ ತಾವು ಏನಾದ್ರೂ ತಮ್ಮ ಆತ್ಮರಕ್ಷಣೆಗಾಗಿ ಉಪಯೋಗ ಮಾಡಕ್ ಬೇಕಾಯ್ತಂತಂದ್ರೆ ಯಾವ ರೀತಿ ಉಪಯೋಗ ಮಾಡಕೋದನ್ನ, ಮತ್ತೆ ತಮ್ದು ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ, ಆರ್ಮ್ಸ್ ಯಾರು ಓನರ್ ಇರ್ತಾರೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಎಂಬುದ್ರು ಕೂಡ ನಾವು 6 ದಿವಸದವರೆಗೆ ಅವರಿಗೆ ಟ್ರೈನಿಂಗ್ ಬೆಳಗ್ಗಿಂದ ಸುಮಾರು 4 ತಾಸುವರೆಗೂ ಕೂಡ ಲೈಸೆನ್ಸ್ ಕೊಡ್ತೀವಿ. ಇಲ್ಲಿವರೆಗೆ ಕೂಡ 68 ಅರ್ಜಿದಾರರು ಅಪ್ಲಿಕೇಶನ್ ನಮ್ಗೆ ಆಲ್ರೆಡಿ ತಂದಿದ್ದಾರೆ. ಸುಮಾರು 400ಕ್ಕಂತೂ ಹೆಚ್ಚು ಜನರು ಅಪ್ಲಿಕೇಶನ್ ತಗೊಂಡು ಹೋಗಿದ್ದಾರೆ. 68 ಜನರು ತಂದು ವಾಪಸ್ ತಂದು ಕೊಟ್ಟಿದ್ದಾರೆ. ಇನ್ನು ಸಮಯ ಇರೋದ್ರಿಂದ ನಮ್ದು ಕೊಟ್ಟು ರಾಜ್ಯದಲ್ಲಿ ಇದೇ ಪ್ರಥಮ ಬಾರಿಗೆ ಕುರಿಗಾಯಿಗಳಿಗೆ ಬಂದೂಕು ತರಬೇತಿ ನೀಡಲು ಬಾಗಲಕೋಟೆ ಜಿಲ್ಲೆನೇ ಪ್ರಥಮ ಅನ್ನೋದು ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಹೇಳಬಹುದು. ಬೇರೆ ಕಡೆ ಎಲ್ಲಿ ಮಾಡಿದಾರೋ ನನಗೆ ಮಾಹಿತಿ ಇಲ್ಲ, ಬಟ್ ನಾವು ಬಾಗಲಕೋಟೆಯಲ್ಲಿ ಪ್ರಥಮವಾಗಿ ಮಾಡ್ತಾ ಇದೀವಿ. ಮತ್ತೆ ನನಗನ್ಸಿದ ಮಟ್ಟಿಗೆ ಎಲ್ಲಿ ಕೂಡ ರಾಜ್ಯದಲ್ಲಿ ಮಾಡಿಲ್ಲ. ಮೊದಲೇ ನಾಗರಿಕರಿಗೆ ನಾವು ಬಂದೂಕು ತರಬೇತಿ ಶಿಬಿರನ್ನ ನಾವೇ ಆಲ್ರೆಡಿ 2 ಟೈಮ್ ಮಾಡಿದೀವಿ. ಬಟ್ ಇದು ವಿಶೇಷವಾಗಿ ಕುರಿಗಾಯರಿಗೆ ಅವ್ರಿಗೆ ಏನು ಕಷ್ಟ ಇದೆ ಆ ಕಷ್ಟನ್ನ ಮತ್ತೆ ಭಯನ ಹೋಗಲಾಡಿಸಬೇಕೆಂಬ ದೃಷ್ಟಿಯಿಂದ ನಾವು ಪ್ರಥಮವಾಗಿ ಮಾಡ್ತಾ ಇದೀವಿ. ಮತ್ತೆ ಇದು ನನಗನ್ಸಿದ ಮಟ್ಟಿಗೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಾವು ಅವರಿಗೆ ವಿಶೇಷ ತರಬೇತಿಯನ್ನ ಕುರಿಗಾಯರಿಗೆ ನೀಡತಕ್ಕಂಬುದಿದೆ. ಮತ್ತೆ ಅವ್ರಿಗೆ ಮತ್ತೆ ಏನು ಫರ್ದರ್ ಏನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದನ್ನು ಕೂಡ ನಾವು ಅವ್ರಿಗೆ ಜಿಲ್ಲಾಡಳಿತದಿಂದ ಅನುಕೂಲ ಮಾಡಿಕೊಡೋದಕ್ಕೆ ನಾವು ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ತಾ ಇದೆ. ಇದು ಬಾಗಲಕೋಟೆ ಜಿಲ್ಲಾ SP ಅಮರನಾಥ್ ರೆಡ್ಡಿ ಅವರು ಹೇಳ್ತಿರುವಂತದ್ದು. ಮುಖ್ಯವಾಗಿ ಕುರಿಗಾಯಿಗಳಿಗೆ ಸಾಕಷ್ಟು ಸಮಸ್ಯೆಗಳ ಹಿನ್ನೆಲೆಯಲ್ಲಿ ನಾವು ಒಂದು ಕುರಿಗಾಯಿಗಳಿಗೆ ಬಂದೂಕು ತರಬೇತಿಯನ್ನ ನೀಡಿದ್ರೆ ಇಲ್ಲೇ ಒಂದ್ ಕಡೆ ಕುರಿಗಾಯಿಗಳ ಸಮಸ್ಯೆ ಕಡಿಮೆ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಏಪ್ರಿಲ್ 6ರಂದು ಕುರಿಗಾಯಿಗಳ ಒಂದು ಬಂದೂಕು ತರಬೇತಿ ಕಾರ್ಯಕ್ರಮವನ್ನ ಕೂಡ ಆಯೋಜನೆ ಮಾಡಿರುವಂತದ್ದು. ಇದು ಬಾಗಲಕೋಟೆಯಿಂದ ಗುರು ಹಿರೇಮಠ್, TV5 ಕನ್ನಡ.